ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನಾನು ಡೈಲಿ ಬ್ಲಾಗಲ್ಲಿ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ತೋಟದ ಕೆಲಸದ ಬಗ್ಗೆ ಹಾಕ್ತಾಯಿದ್ದೀನಿ. ಅಂದರೆ ನಾನೇನು ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತೋಟದಲ್ಲಿ ಸ್ವಲ್ಪ ಮಳೆ ಬಂತು, ಹಾಗಾಗಿ ಹುಲ್ಲೆಲ್ಲ ಹುಟ್ಕೊಳ್ತಾ ಇದೆ. ಇನ್ನು ಮತ್ತೆ ಹಳ ಹೊಡೆಯೋ ಕೆಲಸ ಇರುತ್ತೆ. ಮಳೆ ಬಂದರೆ ಬೇಗ ಹಳಗಳು ಬಂದುಬಿಡುತ್ತೆ, ಆ ಕೆಲಸನೂ ಸಹ ಇರುತ್ತೆ. ಇನ್ನೇನು ಮಳೆಗಾಲ ಶುರುವಾಗುತ್ತೆ, 2 ತಿಂಗಳು ಅಂದರೆ ಎಷ್ಟು ಬೇಗ ಬರುತ್ತೆ. ಮೇ ತಿಂಗಳಿಂದನೇ ಸ್ಟಾರ್ಟ್ ಆಗುತ್ತೆ. ಹೋದ ಸತಿ ಮೇ 15ನೇ ತಾರೀಕಿಂದನೇ ನಮಗೆ ಮಳೆ ಶುರುವಾಗಿತ್ತು. ಈ ಸರಿನೂ ಹಾಗೆ ಆಗುತ್ತೇನೋ ಅಂತ ಹೇಳಿಬಿಟ್ಟು ಮುನ್ನೆಚ್ಚರಿಕೆಯಾಗಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಇವಾಗ ತೋಟದಲ್ಲಿ ಹಾಳೆ ಬಿದ್ದಿರುತ್ತೆ, ಆ ಹಾಳೆ ಸೋಗೆ ಎಲ್ಲ ಕಡಿಬೇಕು. ಸ್ವಲ್ಪ ಹಾಳೆನ ಕಡಿದುಕೊಂಡಿದ್ವಿ, ಯಾಕೆಂದರೆ ಮಳೆಗಾಲಕ್ಕೆ ಮನೆಗೆ ಕೂಡಿಟ್ಕೊಳ್ಳೋದಕ್ಕೆ. ಅದು ನಮಗೆ ಅಡಿಕೆ ಒಲೆಗೆ, ಹಾಗೆಯೇ ನಾವು ಸ್ನಾನ ಮಾಡ್ತೀವಲ್ಲ ಆ ನೀರು ಕಾಯಿಸೋದಕ್ಕೆ, ಮತ್ತು ಅಡುಗೆ ಒಲೆಗೆ ಅದನ್ನು ಫಸ್ಟು ಸಿಗ್ದಾಕೊಂಡು ಬೆಂಕಿ ಹಾಕಿದ್ರೆ ಭಾರಿ ಚೆನ್ನಾಗಿ ಕತ್ತುತ್ತೆ ಅಂತ ಹೇಳಿಬಿಟ್ಟು. ಇವಾಗೇನು ಅಂದರೆ ಹಳ್ಳಿ ಕಡೆ ಸೀಮೆ ಎಣ್ಣೆ ಅಂತೂ ಸಿಗೋದೇ ಇಲ್ಲ. ಹಾಗಾಗಿ ನಾವು ಅದನ್ನೇ ಸ್ವಲ್ಪ ಪೇಪರ್ ಇಟ್ಟು ಬೆಂಕಿ ಕಚ್ಚಿ ಆ ಹಾಳೆನ ಅಲ್ಲಿ ಕಟ್ ಮಾಡಿ ಹಾಕಿಬಿಟ್ರೆ ಬೇಗ ಬೆಂಕಿ ಕತ್ತಿ ಸೌದೆಗೆಲ್ಲ ಬೇಗ ಹಿಡ್ಕೊಳ್ಳುತ್ತೆ. ಅದಕ್ಕೆಯ ನೋಡಿ, ನಾನೀಗ ನಮ್ಮ ಅತ್ತೆ ಮಾವ ಬಂದಿದ್ದರು ತೋಟಕ್ಕೆ, ನಂಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಸೇರಿಕೊಂಡು ಹಾಳೆ ಹೊರೆನ ಕಟ್ಟಿ ನಾನು ಮನೆಗೆ ಹೊತ್ಕೊಂಡು ಹೋಗಬೇಕು. ಮನೆಗೆ ತುಂಬ ದೂರ ಆಗುತ್ತೆ. ಹಾಗಾಗಿ ಇಲ್ಲೊಂದು ಮನೆ ಹತ್ತಿರ, ಹಳ್ಳದಿಂದ ಆಚೆ ಒಂದು ಮನೆ ಇದೆ, ಅವ್ರ ಮನೆ ಹತ್ರ ಇಡ್ತೀನಿ. ಮತ್ತೆ ಅಲ್ಲಿಂದ ಮನೆಗೆ ಹೊರ್ತೀನಿ. ತೋಟದಿಂದ ಅರ್ಧ ದಾರಿ ತೊಗೊಂಡೋಗಿ ಇಟ್ಕೊಂಡು ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡ್ತೀನಿ. ಜಾಸ್ತಿ ಏನು ಇರಲಿಲ್ಲ, ಒಂದು 6 ಹೊರೆ ಇತ್ತು ಅಷ್ಟೇ. ಆದರೂ ಈ ಬಿಸಿಲಲ್ಲಿ ಹೊರೋದು ಸ್ವಲ್ಪ ದೂರ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಮಯೂರ ಇರಲಿಲ್ಲ, ಅವರು ಸಿಟಿಗೆ ಹೋಗಿದ್ರು. ಅವರು ಇದ್ದಿದ್ದರೆ ನಮ್ಮ ಮನೆ ತೋಟದ ಪಕ್ಕ ಕಾಣಿಸ್ತಾ ಇದೆಯಲ್ಲ ಗದ್ದೆ, ಅಲ್ಲಿಗೆ ನಾನು ಹಾಳೆ ಹೊರೆನೆಲ್ಲ ತೆಗೆದು ಹಾಕ್ಕೊಂಡು ಅಲ್ಲಿಂದ 800 ಕಾರಲ್ಲಿ ನಾವು ಮನೆಗೆ ತೊಗೊಂಡು ಹೋಗ್ತಾ ಇದ್ವಿ. ಬೇರೆ ದಿನ ಆಗಿದ್ದರೆ ಹಾಗೆ ಮಾಡ್ಬೋದಿತ್ತು, ಏಕೆಂದರೆ ಸ್ವಲ್ಪ ಗುಡುಗು ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಮಳೆ ಬರುತ್ತೆ ಅನ್ನೋ ಇದಕ್ಕೆ ಫಾಸ್ಟಾಗಿ ನಾವು ಇಲ್ಲಿಂದನೇ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಮಳೆ ಬರಲ್ಲ ಅಂದಿದ್ರೆ ನಾನು ಕಾರಲ್ಲಿ ತೊಗೊಂಡು ಹೋಗ್ತಾಯಿದ್ದೆ. ಇದು ಸ್ವಲ್ಪ ಅಪ್ಪು ದಿಬ್ಬ ಈ ಹಳ್ಳ ಎಲ್ಲ ಹತ್ತಿ ಇಳಿಬೇಕು. ನನಗೂ ಸ್ವಲ್ಪ ಸುಸ್ತಾಗ್ತಾ ಇತ್ತು, ಆದ್ರೂ ವಿಧಿ ಇರಲಿಲ್ಲ, ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಸ್ವಲ್ಪ ನನಗೆ ವಿಡಿಯೋದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ. ಆದರೂ ಅವಳು ನನ್ನ ಜೊತೆನೇ ಆ ಕಡೆ ಈ ಕಡೆ ತಿರುಗ್ತಾ ಇದ್ಲು. ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಮನೇಲಿರೋ ಅಂದರೆ ಮನೇಲಿ ನಾನು ಇರಲ್ಲ ಅಂತ ಹೇಳಿಬಿಟ್ಟು ನನ್ನ ಜೊತೆ ತೋಟಕ್ಕೆ ಬರ್ತೀನಿ ಅಂದ್ಲು. 1-2 ಹೊರೆಗೆ ಮಾತ್ರ ಅವಳನ್ನು ಕರ್ಕೊಂಡು ಆಮೇಲೆ ಅಲ್ಲಿ ಒಂದು ಮನೆ ಹತ್ರ ಕೂರಿಸ್ತೇನೆ, ನೀನು ಇಲ್ಲಿ ಕೂತಿರೋ, ನಾನೆಲ್ಲ ಹೊತ್ಕೊಂಡು ಇಲ್ಲಿ ಬಂದಾದಮೇಲೆ ಮತ್ತು ಇಲ್ಲಿಂದ ಮನೆಗೆ ತೊಗೊಂಡು ಹೋಗ್ತೀವಲ್ಲ ಆವಾಗ ಮತ್ತೆ ಬರಂತೆ ಅಂತ ಹೇಳಿದೆ. ಆಯಿತು ಅಮ್ಮ ಅಂತ ಹೇಳಿ ಅಲ್ಲೇ ಕೂತ್ಕೊಂಡ್ಳು. ತೋಟದೊಳಗಡೆ ನೋಡಿ ಇವಾಗ ಎಷ್ಟು ಹಸಿರಾಗಿದೆ, ಮಳೆ ಬಂದಿದೆಯಲ್ಲ, ಹಾಗಾಗಿ ತುಂಬ ಖುಷಿಯಾಗುತ್ತೆ. ಮಲೆನಾಡಂತೂ ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗೆ ಗಾಳಿಗೆ ನೋಡಿ ಕೆಲವೊಂದು ಅಡಿಕೆ ಮರಗಳು ಬಿದ್ದಿದೆ, ಅದು ಸಹ ನಾವು ಇವಾಗ ಕಟ್ ಮಾಡಿ ಮನೆಗೆ ತೊಗೊಂಡು ಹೋಗಬೇಕು. ಬಟ್ ಸ್ವಲ್ಪ ದಿನ ಬಿಟ್ಟು ಕಟ್ ಮಾಡೋಣ ಅಂತ ಇದ್ದೀವಿ. ಹೀಗೆ ನಮಗೆ ಕೆಲಸಗಳು ಹೆಚ್ಚಾಗಿರುತ್ತೆ. ಇದು ಸ್ವಲ್ಪ ಭಾರ ಇರುತ್ತೆ, ಥಂಡಿ ಇರುತ್ತೆ. ಮಳೆ ಬಂದು ಹಿಂದಿನ ದಿನ ಮಳೆ ಬಂದಿರುತ್ತೆ, ನಾವು ಮಾರನೇ ದಿನ ಕಡ್ದಿರ್ತೀವಲ್ವ, ಹಾಗಾಗಿ ಥಂಡಿ ಇರುತ್ತೆ, ಸ್ವಲ್ಪ ಭಾರ ಸಹ ಇರುತ್ತೆ. ಆದರೂ ಹೇಗೊಪ್ಪ ಕಷ್ಟಪಟ್ಟು ಅಂತೂ ನಾನು ಮನೆಗೆ ಇವೆಲ್ಲದನ್ನು ತೊಗೊಂಡೋದೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನಂತೂ ಖಂಡಿತ ಮರಿಬೇಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಇವತ್ತಿನ ಬ್ಲಾಗಲ್ಲಿ ಈ ಥರ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಾನು ಡೈಲಿ ಏನು ಮಾಡ್ತೀನಿ ಅನ್ನೋದನ್ನು ಮಾತ್ರ ಹಾಕ್ತಾ ಇರ್ತೀನಿ. ಎಲ್ಲರೂ ನನಗೆ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕ್ತಿದ್ದೀನಿ, ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರಾ, ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಈ ಥರ ಕೆಲಸಗಳನ್ನು ನಾವು ಮಾಡೋದು ಅನಿವಾರ್ಯ ಆಗಿರುತ್ತೆ. ಯಾಕೆ ಅಂದರೆ ನಮಗೆ ಯಾವಾಗ ಬೇಕು ಆವಾಗ ಯಾವುದೇ ರೀತಿಯ ಜನಗಳು ಸಿಗಲ್ಲ. ಮಲೆನಾಡಲ್ಲಿ ಯಾರೇ ಆಗಲಿ ಅವ್ರವ್ರ ಕೆಲಸನ ಸ್ವಲ್ಪ ಅವರವರೇ ಮಾಡೋದನ್ನು ಕಲ್ತ್ಕೊಂಡಿರಬೇಕು. ಏಕೆಂದರೆ ಜನ ಸಿಗಲ್ಲ, ಆ ಟೈಮಿಂಗ್ಸಿಗೆ ತಕ್ಕನಂತೆ ಸಿಗಲ್ಲ. ಯಾರನ್ನೇ ಕರೆದ್ರೂ ಇವತ್ತು ಮಾಡೋ ಕೆಲಸನ ನಾಳೆ ಅಂತ ಹೇಳ್ತಾರೆ. ಆದರೆ ನಾವು ಹಾಗೆಲ್ಲ ಕಾದು ಕೂತ್ಕೊಳ್ಳೋಕ್ಕಾಗಲ್ಲ. ಅವತ್ತಿನ ಕೆಲಸನ ನಾವು ಆಲ್ರೆಡಿ ಅವತ್ತು ಮಾಡ್ಕೋಬೇಕಾಗಿರುತ್ತೆ, ಅನಿವಾರ್ಯ ಆಗಿರುತ್ತೆ. ಇವಾಗ ನೋಡಿ, ಮಳೆ ಬಂದರೆ ಸುಮ್ಮನೆ ಎಲ್ಲ ಹಾಳಾಗುತ್ತಾ? ಹಾಗಾಗಿ ನಾವು ಏನೇ ಕೆಲಸ ಕಲ್ತಿಲ್ಲ ಅಂದ್ರೂ ಮಲೆನಾಡಿನ ಸೊಸೆ ಆದಮೇಲೆ ಆ ಟೈಮಿಗೆ ಆ ಕೆಲಸಗಳಂತೂ ಅನಿವಾರ್ಯವಾಗಿ ಕಲೀಲೇಬೇಕಾಗುತ್ತೆ. ಇದೇ ಜಾಗಕ್ಕೆ ಎಲ್ಲ ಹೊರೆಗಳನ್ನು ಹೊತ್ತಿಟ್ಕೊಳ್ತೀನಿ. ಹಾಗೆ ಅಲ್ಲೊಂದು ಮಾವಿನ ಮರ ಇತ್ತು ಹಳ್ಳದ ಸೈಡು, ನೋಡಿ ಎಷ್ಟು ಒಂದು ಮಾವಿನಕಾಯಿ ಹಿಡಿದಿದೆ ಅಂತ ಹೇಳಿಬಿಟ್ಟು. ಚಿಕ್ಕ ಚಿಕ್ಕದು ಇದು ಮಿಡಿ ಮಾವಿನ ಉಪ್ಪಿನಕಾಯಿಗಂತೂ ಸೂಪರ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ. ನಾವೊಂದು ಸ್ವಲ್ಪ ಕುಯ್ದ್ವಿ, ಉಪ್ಪಿನಕಾಯಿ ಹಾಕಬೇಕು ಅಂತ ರೆಡಿ ಮಾಡ್ಕೊಂಡಿದ್ವಿ. ಇನ್ನೂ ಎಷ್ಟು ಇದೆ ನೋಡಿ. ಹಾಗೆ ಇದನ್ನು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಹಿಡಿದಿತ್ತು. ಹಾಗಾಗಿ
ನಿಮಗೆಲ್ಲ ಮಾವಿನ ಮಿಡಿ ಅಂದರೆ ತುಂಬ ಇಷ್ಟ ಅನಿಸುತ್ತೆ, ಬಟ್ ಕೆಲವರಿಗೆ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಮಲೆನಾಡಲ್ಲಿ ಅತಿ ಹೆಚ್ಚಾಗಿರುತ್ತೆ, ಅದು ಹಳ್ಳದ ಸೈಡು, ಹೊಳೆ ಸೈಡು ಹೆಚ್ಚಾಗಿ ಇರುತ್ತೆ, ಒಳ್ಳೆ ಮಾವಿನ ಮಿಡಿ ಸಿಗುತ್ತೆ. ನನಗೆ ಒಂದು ಸ್ವಲ್ಪ ಸಿಕ್ಕಿದೆ ಅಷ್ಟೇ. ನಾನು ಮತ್ತೆ ನನ್ನ ಮಾವನ ಮನೆಯಲ್ಲಿ ಹೇಳಿದ್ದೀನಿ ಮಾವಿನ ಮಿಡಿ ಕೊಡೋದಕ್ಕೆ, ಆಯಿತು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಎಲ್ಲೂ ಕಲೆಕ್ಟ್ ಮಾಡಿಲ್ಲ. ಉಪ್ಪಿನಕಾಯಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಾವಿನ ಮಿಡಿ. ಈ ಸೀಸನ್ ಬಿಟ್ಟರೆ ಮತ್ತೆ ಯಾವಾಗಲೂ ಮಾವಿನ ಮಿಡಿ ನಮಗೆ ಸಿಗೋದಿಲ್ಲ. ನಿಮಗೆಲ್ಲ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಯಾರಿಗೆ ಮಾವಿನ ಹಣ್ಣು ನೋಡಿದ್ರೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇವಾಗ ನಾನು ನೋಡಿ ಎಲ್ಲ ತಂದುಬಿಟ್ಟು ಇಲ್ಲಿ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಇವಾಗ ನಾನು ಮನೆ ತನಕ ಹೊರಬೇಕು. ಈ ಬಿಸಿಲಲ್ಲಿ ನನಗೆ ಸಾಕಾಗ್ತಾಯಿತ್ತು. ಹಾಗೆ ಇವಾಗ ಒಂದು ದಾರಿ ತೊಗೊಂಡೋಗಿ ಮನೆಗೆ ಇಟ್ಬಿಟ್ಟು ನೀರು ಕುಡ್ಕೊಂಡು ಮತ್ತೆ ಬರೋಣ ಅಂತ ಹೊರಟೆ. ನನ್ನ ಮಗಳು ಕೂಡ ಅಮ್ಮ ನಾನು ಬರ್ತೀನಿ ಕಣೆ ಅಂತ ಹೇಳಿದ್ಲು. ಹಾಗೆ ಅಲ್ಲೊಂದು ಮಾವಿನ ಮಿಡಿ ಬಿದ್ದಿತ್ತು, ಅದನ್ನು ಒಂಚೂರು ತೊಗೊಂಡು ತಿಂತಾ ಹೊರಟೆ ನಾನು. ಬಾಯಾರಿಕೆ ಚೆನ್ನಾಗಾಗುತ್ತೆ, ಹುಳಿ ಇರುತ್ತಲ್ವ, ಹಾಗಾಗಿ ಅದೇ ಆ ಮಾವಿನ ಮಿಡಿಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ. ಬಟ್ ನಾನು ಹಾಗೆ ಮಾಡಲಿಲ್ಲ. ನೋಡಿ ಇಲ್ಲಿ ಒಂದು ಮನೆ ಹತ್ರ ಹೊತ್ಕೊಂಡು ಹೋಗಬೇಕು. ಅಲ್ಲಿ ರೋಡಲ್ಲಿ ಬರ್ಬೋದು, ಬಟ್ ಬಿಸಿಲಲ್ವ, ಅಲ್ಲಿ ಯಾರು ಬರ್ತಾರೆ ಅಂದ್ಕೊಂಡು ಈ ಕಡೆ ಆದರೆ ನನಗೆ ಸ್ವಲ್ಪ ಹತ್ತಿರ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ಹೊತ್ಕೊಂಡು ಹೋಗ್ತಾಯಿದ್ದೀನಿ. ಹಳ್ಳಿ ಸೈಡು ಹೆಣ್ಮಕ್ಳು ಕೇಳಿದ್ರೆ ನಾವು ಮದುವೆ ಆಗಲ್ಲ ಅಂತಾರೆ. ಯಾಕೆ ಅಂದರೆ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ನೀವು ಎಷ್ಟೇ ಮಲೆನಾಡಲ್ಲಿ ಯಾವ ಕಡೆನೇ ಮದುವೆ ಆಗಿ ಕೆಲಸ ಅಂತೂ ಗೊತ್ತಿರಲೇಬೇಕು. ಗೊತ್ತಿರಲ್ಲ ಅಂದ್ರೂ ಆ ಮೂಮೆಂಟು, ಆ ಟೈಮಿಂಗ್ಸಲ್ಲಿ ಕಲ್ತ್ಕೊಳ್ಳೋದು ಅನಿವಾರ್ಯ ಆಗಿರುತ್ತೆ. ಏಕೆಂದರೆ ಆ ಟೈಮಿಗೆ ಆ ಕೆಲಸ ಆಗಬೇಕು. ಇಲ್ಲ ಪರವಾಗಿಲ್ಲ, ಇವತ್ತು ಮಾಡೋ ಕೆಲಸ ಇವತ್ತೇನಾಗಬೇಕಾಗಿಲ್ಲ, ನಾಳೆ ಆದರೂ ಮಾಡ್ಬೋದು ಅನ್ನೋರಿಗೆ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಬಟ್ ನಮಗೆ ಹಾಗನ್ಸಲ್ಲ, ನಾವು ಸ್ವಲ್ಪ ಮಾಡಿಕೊಳ್ಳೇಬೇಕು. ಹಾಗೆ ದಾರಿಲಿ ಹೋಗುವಾಗ ನನ್ನನ್ನು ತುಂಬ ಜನ ಮಾತಾಡಿಸ್ಕೊಂಡು ಸಹ ಹೋದರು. ಏನು ಇವಾಗಲೇ ಹಾಳೆನೆಲ್ಲ ಕಡ್ದು ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅಂತ. ಹೌದು ಅಂತ ಹೇಳಿದೆ. ಹಾಗೆಯೇ ಇವಾಗ ನೋಡಿ ನಮ್ಮ ಮನೆಯ ಇದೊಂದು ಅಪ್ಪು ಹತ್ತಿ ಬಿಟ್ಟರೆ ಸಾಕಪ್ಪ, ಜೀವ ಬಾಯಿಗೆ ಬಂತು ಅನಿಸುತ್ತೆ. ಇಲ್ಲಿ ಹತ್ತಬೇಕಾದ್ರೆ ನನಗೆ ಯಾವುದೇ ಕೆಲಸದಲ್ಲೂ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಮನೆಗೆ ಸ್ವಲ್ಪ ಹೈಟ್ ಇದೆ, ಹಾಗಾಗಿ ಅಲ್ಲಿಂದ ನೆಡ್ಕೊಂಡು ಹೋಗಬೇಕಲ್ಲ, ಅದಕ್ಕೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದ್ದೀನಿ. ಮತ್ತು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ಈ ಕೆಲಸನ ಇವತ್ತು ಮುಗಿಸ್ತೀನಿ, ಮಾಡ್ದಲೇ ಬಿಡೋ ಹಾಗೆ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನನ್ನ ಶ್ರಮಕ್ಕೆ ಬೆಲೆ ಇದೆ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಾಯ್.